Electric field due to uniformly charged thin spherical shell outside, on the surface and inside using Gauss law. Here, this is a spherical shell and that is uniformly charged. First ಏನು ಮಾಡಬೇಕಂತೆ, outside the shell r distance ಗೆ there is a point P, ಇಲ್ಲಿ electric field ಎಷ್ಟು ಅದನ್ನು ಹೇಳಬೇಕು. ಆನಂತರ ಸೆಕೆಂಡ್, ಆನ್ ದ ಸರ್ಫೇಸ್ ಆಫ್ ದ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಹೇಳಬೇಕು. ಅಂಡ್ ನೆಕ್ಸ್ಟ್ ಇನ್ಸೈಡ್ ದ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಹೇಳಬೇಕು. ಓಕೆ, ಅಂಡ್ ಇಲ್ಲಿ ಎರಡು ಪಾಯಿಂಟ್ ಅಥವಾ ಒಂದೇ ಪಾಯಿಂಟ್ನ ಕೇಳಬಹುದು. ಸಿ, ಇದನ್ನು ಡಿರೈವ್ ಮಾಡಲಿಕ್ಕೆ ಅಥವಾ ಇದಕ್ಕೆ ನೀವು ಫಸ್ಟ್ ಏನು ಗೊತ್ತಿರಬೇಕು, ಗಾಸ್ ಲಾ ನಿಮಗೆ ಗೊತ್ತಾಗಿರಬೇಕು. ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್ ಏನಂತ ಹೇಳುತ್ತೆ, ಸೇ ದಿಸ್ ಈಸ್ ಯುವರ್ ಗಾಸಿಯನ್ ಸರ್ಫೇಸ್ and the flux through this Gaussian surface is equal to, that electric flux is equals to 1 by epsilon naught times the total charge enclosed by this Gaussian surface. ಈ ಫಾರ್ಮುಲಾ, ಈ ಒಂದು ಲಾ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನು, ಎಲೆಕ್ಟ್ರಿಕ್ ಫ್ಲಕ್ಸ್ ಗೊತ್ತಿರಬೇಕು. ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ. ಈ ಫಾರ್ಮುಲಾ ಕೂಡ ನಿಮಗೆ ಫೆಮಿಲಿಯರ್ ಆಗಿರಬೇಕು. ದೆನ್ ನಾವೇನು ಡಿರೈವ್ ಮಾಡ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್ ಔಟ್ಸೈಡು, ಆನ್ ದ ಸರ್ಫೇಸು, ಇನ್ಸೈಡ್ ಡಿರೈವ್ ಮಾಡ್ಬೋದು. ಸಿ, ವೆನ್ ಪಾಯಿಂಟ್ ಪಿ ಲೈ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್, ಕನ್ಸಿಡರ್ ಎ ಪಾಯಿಂಟ್ ಪಿ ಔಟ್ಸೈಡ್ ದ ಶೆಲ್ ಅಟ್ ಎ ಡಿಸ್ಟೆನ್ಸ್, ಯಾವ ಡಿಸ್ಟೆನ್ಸ್ ಸಿಗದ, ಆರ್ ಡಿಸ್ಟೆನ್ಸ್ ಸಿಗದ. ಓಕೆ, ಫ್ರಮ್ ದ ಸೆಂಟರ್ ಓ, ಅಂಡ್ ಇಮ್ಯಾಜಿನ್ ಎ ಗಾಸಿಯನ್ ಸರ್ಫೇಸ್ ಆಫ್ ರೇಡಿಯಸ್ ಆರ್. ಏನು ಮಾಡ್ತಾ ಇದ್ದೀವಿ, ಯಾವ ಪಾಯಿಂಟ್ ಅದಲ್ಲ, ಪಾಯಿಂಟ್ ಪಿ ಎಲ್ಲಿದೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೇಳಬೇಕು. ಡ್ಯೂ ಟು ದಿಸ್ ಯೂನಿಫಾರ್ಮ್ಲಿ ಚಾರ್ಜ್ ಸ್ಪೆರಿಕಲ್ ಶೆಲ್ ಅಂಡ್ ಸೆಂಟರ್ ಆಫ್ ದ ಶೆಲ್ ಇಂದ ಸ್ಮಾಲ್ ಆರ್ ಡಿಸ್ಟೆನ್ಸ್ಗೆ ಪಾಯಿಂಟ್ ಪಿ ಇದೆ. ಓಕೆ, ಅಂಡ್ ಅಲ್ಲಿ ನಾವು ಏನು ಕನ್ಸಿಡರ್ ಮಾಡ್ತಾ ಇದ್ದೀವಿ, ಈ ಗಾಸಿಯನ್ ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈ ಡಾಟೆಡ್ ಲೈನ್ ಏನು, ದಟ್ ಗಾಸಿಯನ್ ಸರ್ಫೇಸ್, ಅದರ ಸ್ಪಿಯರ್ ಅದು ಗಾಸಿಯನ್ ಸ್ಪಿಯರ್ ಅಥವಾ ಸರ್ಫೇಸು, ಅದರ ರೇಡಿಯಸ್ ಎಷ್ಟದ, ಆರ್ ಅದ. ಓಕೆ, ಅಂಡ್ ಅದರ ಸರ್ಫೇಸ್ ಏರಿಯಾ, ಗಾಸಿಯನ್ ಏನು ಸರ್ಫೇಸ್ ಇದಲ್ಲ ಅದರದ್ದು ಸರ್ಫೇಸ್ ಏರಿಯಾ ಎಷ್ಟಾಗುತ್ತೆ. ಅಂಡ್ ಸಪೋಸ್ ದಿಸ್ ಈಸ್ ಅ ಸ್ಪೆರಿಕಲ್ ಶೆಲ್ ಆದರೆ ಆ ಗಾಸಿಯನ್ ಸರ್ಫೇಸು ಕೂಡ ಏನಾಗುತ್ತೆ, ಸ್ಪೆರಿಕಲ್ ಆಗಿರ್ತದೆ. ಹಾಗಾಗಿ ಅಂಡ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು, ವಿ ಹ್ಯಾವ್ ಅ ಫಾರ್ಮುಲಾ, ಇ ಇಂಟು ಏರಿಯಾ. ಓಕೆ, ಏರಿಯಾ ಎದ್ರದ್ದು, ನಮ್ಮ ಗಾಸಿಯನ್ ಸರ್ಫೇಸ್ ಏರಿಯಾ, ದಟ್ ಈಸ್ 4πr² ಅದ. ದಟ್ ಸ್ಮಾಲ್ ಆರ್ ಈಸ್ ದ ರೇಡಿಯಸ್ ಆಫ್ ಗಾಸಿಯನ್ ಸರ್ಫೇಸ್. ಹಾಗಾಗಿ ಎಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟಾಯಿತು, ದಟ್ ಈಸ್ ಇ ಇಂಟು ಏರಿಯಾ, ದಟ್ ಇಸ್ 4πr². ಅಂಡ್ ಅಕಾರ್ಡಿಂಗ್ ಟು ಗಾಸ್ ಲಾ ಏನಂತ ಹೇಳ್ತೀರಿ, ಫ್ಲಕ್ಸ್ ಇಸ್ ಈಕ್ವಲ್ ಟು 1 by epsilon naught ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್. ಅದನ್ನೇ ನಾವು ಫ್ಲಕ್ಸ್ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಬರ್ತೀವಿ. ಓಕೆ, ಇಲ್ಲಿರುವಂತಹ ಚಾರ್ಜ್ ಇದು. ಅಂಡ್ ಈ ಗಾಸಿಯನ್ ಸರ್ಫೇಸ್ ಒಳಗಡೆ ಇರುವಂತಹ ಚಾರ್ಜ್ ಎಷ್ಟದ, ಕ್ಯೂ ಅದ, ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಅಂಡ್ ನಾವು ಸಿ ದ ಇಕ್ವೇಶನ್ 1 and 2 ಇಕ್ವೇಶನ್ ನೋಡ್ರಿ, ಫ್ಲಕ್ಸ್ ಇಸ್ ಈಕ್ವಲ್ ಟು ಇದದ, ಇಲ್ಲಿ ಫ್ಲಕ್ಸ್ ಇಸ್ ಈಕ್ವಲ್ ಟು ಇಷ್ಟದ. ಹಾಗಾಗಿ ಇವೆರಡನ್ನು ಇಕ್ವೇಟ್ ಮಾಡಿದರೆ ಓಕೆ ನಿಮಗೆ ಏನು ಸಿಗುತ್ತೆ, ಫ್ಲಕ್ಸ್ ಇದ್ದಲ್ಲಿ ನಾವೇನು ಬರ್ತೀವಿ, ಇ ಇಂಟು 4πr² ಅಂಡ್ ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಬರೀತಾ ಇದ್ದೀವಿ. ಅಂಡ್ ನಮಗೆ ಬೇಕು ಎಲೆಕ್ಟ್ರಿಕ್ ಫೀಲ್ಡ್, ಹಾಗಾಗಿ ಇ ಇಸ್ ಈಕ್ವಲ್ ಟು ಈ 4πr² ಇಲ್ಲಿ ಬರೀತಾ ಇದ್ದೀರಿ. ಅಂಡ್ ಅದನ್ನೇ ರಿಅರೇಂಜ್ ಮಾಡಿ ನಾವೇನು ಬರ್ತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಇ ಇಸ್ ಈಕ್ವಲ್ ಟು 1 by 4π ε0 q by r² ಅಂತ ಬರೀತಾ ಇದ್ದೀರಿ. ಅಂಡ್ ವಾಟ್ ಇಸ್ ದಟ್, ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಚಾರ್ಜ್ ಸ್ಪೆರಿಕಲ್ ಶೆಲ್. ಇದು ಎಕ್ಸ್ಪ್ರೆಷನ್ ಯಾವ ರೀತಿ ಇದೆ ನೋಡ್ರಿ, ಆಸ್ ಇಫ್ ದ ಎಂಟೈರ್ ಚಾರ್ಜ್ ಈಸ್ ಕಾನ್ಸಂಟ್ರೇಟೆಡ್ ಅಟ್, ಇಲ್ಲೇ ಈ ಚಾರ್ಜ್ ಏನು ಮೇಲೆ ಡಿಸ್ಟ್ರಿಬ್ಯೂಟ್ ಆಗಿತ್ತಲ್ಲ ಸ್ಪೆರಿಕಲ್ ಶೆಲ್ ಮೇಲೆ, ಆ ಎಲ್ಲ ಚಾರ್ಜ್ ಇಲ್ಲಿ ಸೆಂಟ್ರಲ್ಲಿ ಕ್ಯೂ ಇಲ್ಲಿದ್ರೆ ಆರ್ ಡಿಸ್ಟೆನ್ಸಿಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಇರಬೇಕು ಅಷ್ಟೇ ಅದ. ಓಕೆ, ಇಲ್ಲಿ ನೋಟ್ ಮಾಡುವಂಥ ಪಾಯಿಂಟ್ ಏನಪ್ಪ ಅಂದರೆ, ದಿಸ್ ಫೀಲ್ಡ್, ಓಕೆ ಹಿಯರ್ ದಿಸ್ ಫೀಲ್ಡ್ ಈಸ್ ಆಸ್ ಇಫ್ ದ ಎಂಟೈರ್ ಚಾರ್ಜ್ ಆಫ್ ದ ಶೆಲ್ ಈಸ್ ಕಾನ್ಸಂಟ್ರೇಟೆಡ್ ಆಸ್ ಇಟ್ಸ್ ಸೆಂಟರ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ವೆನ್ ಪಾಯಿಂಟ್ ಪಿ ಲೈಸ್ ಆನ್ ದ ಸ್ಪೆರಿಕಲ್ ಶೆಲ್. ಓಕೆ, ಈಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪಾಯಿಂಟ್ ಪಿ ಇಲ್ಲಿ ಅದ. ಓಕೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಹೇಳಬೇಕು. ಓಕೆ, ಅಂಡ್ the Gaussian surface is just enclose the charged spherical shell. ಹೀಗಿದ್ದಾಗ ನಿಮ್ಮ ಆರ್ ಗಾಸಿಯನ್ ಸರ್ಫೇಸ್ ಏನು ಸ್ಪಿಯರ್ ಏನು ರೇಡಿಯಸ್ ಇತ್ತಲ್ಲ ಆರ್ ಈಸ್ ನಿಯರ್ಲಿ ಈಕ್ವಲ್ ಟು ಕ್ಯಾಪಿಟಲ್ ಆರ್. ಕ್ಯಾಪಿಟಲ್ ಆರ್ ಇಸ್ ದ ರೇಡಿಯಸ್ ಆಫ್ ದ ಸ್ಪೆರಿಕಲ್ ಶೆಲ್ ಆಗಿದೆ. ಓಕೆ,
ಆ್ಯಂಡ್ ಹಾಗಾಗಿ ನಮ್ಮ ಫಾರ್ಮುಲಾ ಏನಿತ್ತಲ್ಲ ಅದು ಏನಿತ್ತು ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ಸ್ ಟು ಏನಿತ್ತು ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಎಷ್ಟಾಯ್ತಿದ್ದು 4 π ಇಂಟು ಸ್ಮಾಲ್ ಆರ್ ಸ್ಕ್ವೇರ್ ಬರೆಯುವಲ್ಲಿ ನಾನು ಕ್ಯಾಪಿಟಲ್ ಆರ್ ಸ್ಕ್ವೇರ್ ಅಂತ ಬರೀತೀನಿ. ದಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್. ಆ್ಯಂಡ್ ಗಾಸ್ ಥೆರಮ್ ಏನಂತ ಹೇಳುತ್ತೆ ಫ್ಲಕ್ಸ್ ಇಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಅಂತ ಹೇಳುತ್ತೆ. ಆ್ಯಂಡ್ ಸಿ ದಟ್ ಇಕ್ವೇಶನ್ ಇದೇನದಲ್ಲ ನಮ್ಮ ವಿತ್ ಇಕ್ವೇಶನ್ ಯಾವುದು ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಲೆಟ್ಸ್ ಸಿ ದಟ್ ಈಸ್ ಐ ಕ್ಯಾನ್ ರೈಟ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಏನಂತ ಆಯ್ತದು ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು 4 π ಇಂಟು ಕ್ಯಾಪಿಟಲ್ ಆರ್ ಸ್ಕ್ವೇರ್ ಅಂತ ಬರೀತೀನಿ. ಓಕೆ, ಕ್ಯಾಪಿಟಲ್ ಆರ್ ಸ್ಕ್ವೇರ್ ಯಾಕೆ ಬರೀತಾ ಇದ್ದೀರಿ? ದಿಸ್ ಈಸ್ ನಿಯರ್ಲಿ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್. ಅಂದ್ರೆ ಗಾಸಿಯನ್ ಸರ್ಫೇಸ್ ರೇಡಿಯಸ್ ಮತ್ತೆ ಸ್ಪೆರಿಕಲ್ ಸ್ಪಿಯರ್ ರೇಡಿಯಸ್ ಎರಡು ಸೇಮ್ ಅದ. ಓಕೆ, ಆ್ಯಂಡ್ ಹಾಗಾಗಿ ಇವೆರಡು ಇಕ್ವೇಶನ್ ಈ ಇಕ್ವೇಶನ್ ಮತ್ತು ಈ ಇಕ್ವೇಶನ್ ಎರಡು ಕಂಪೇರ್ ಮಾಡಿದರೆ ಇಂಟು 4 π ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು Q/ε0. ನಮಗೆ ಬೇಕಾಗಿದ್ದು ಈಸ್ ಈಕ್ವಲ್ ಟು Q ಡಿವೈಡೆಡ್ ಬೈ 4 π ಆರ್ ಸ್ಕ್ವೇರ್ ಇಂಟು 1/ε0 ಅಂತ ಬರೀತಾ ಇದ್ದೀರಿ. ಓಕೆ, ಆ್ಯಂಡ್ ನಿಮಗೆ ಗೊತ್ತು ಏನು Q ಅಂದರೆ ಚಾರ್ಜು, 4 π ಆರ್ ಸ್ಕ್ವೇರ್ ಅಂದರೆ ಆ ಸರ್ಫೇಸ್ ಏರಿಯಾ ಆಫ್ ದ ಶೆಲ್ ಅದು. ಓಕೆ, ಆ್ಯಂಡ್ ಚಾರ್ಜ್ ಬೈ ಏರಿಯಾ ಬರೆದ್ರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳ್ತೀರಿ. ಹಾಗಾಗಿ ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಆನ್ ದ ಸರ್ಫೇಸ್ ಆಫ್ ದ ಸ್ಪೆರಿಕಲ್ ಚಾರ್ಜ್ ಶೆಲ್ ಏನದ ಎಲೆಕ್ಟ್ರಿಕ್ ಫೀಲ್ಡು ಈಸ್ ಈಕ್ವಲ್ ಟು ಸಿಗ್ಮಾ ಡಿವೈಡೆಡ್ ಬೈ ε0 ಅಂತ ನಾವು ತೋರಿಸ್ಬೋದು. ಓಕೆ, ನೆಕ್ಸ್ಟ್ ಏನು ವೆನ್ ಪಾಯಿಂಟ್ P ಲೈಸ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್. ಓಕೆ, ಸಿ ದಿಸ್ ಈಸ್ ಸ್ಪೆರಿಕಲ್ ಶೆಲ್ ಅದ, ಚಾರ್ಜ್ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಸ್ಪೆರಿಕಲ್ ಶೆಲ್ ಆ್ಯಂಡ್ ಪಾಯಿಂಟ್ P is inside the spherical shell. ಈಗ ದಿಸ್ ಈಸ್ ಡಾಟೆಡ್ ಲೈನ್ ಇದು ರಿಪ್ರೆಸೆಂಟ್ ಮಾಡ್ತದೆ ಗಾಸಿಯನ್ ಸರ್ಫೇಸ್. ಈ ಗಾಸಿಯನ್ ಸರ್ಫೇಸ್ ಒಳಗಡೆ ಏನಾದರೂ ಚಾರ್ಜಸ್ ಅದಾವ? ಇಲ್ಲ. ಓಕೆ, ಆ್ಯಂಡ್ ನಮ್ಮ ಗಾಸ್ ಲಾ ಏನಂತ ಹೇಳ್ತಾ ಇತ್ತು ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ ಗಾಸಿಯನ್ ಸರ್ಫೇಸ್ ಹೇಳ್ತಾ ಇತ್ತು. ಆ ಗಾಸಿಯನ್ ಸರ್ಫೇಸ್ ಅಲ್ಲಿ ಚಾರ್ಜ್ 0 ಅದ. 0 ಡಿವೈಡ್ ಬೈ ε0 ದಟ್ಸ್ ಈಕ್ವಲ್ ಟು 0. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಅಲ್ಲಿ ಏನಾಗುತ್ತೆ 0 ಆಗುತ್ತೆ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್. ಓಕೆ, ಹಾಗಾಗಿ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಯಿತು 1/4 πε0 Q/r ಸ್ಕ್ವೇರ್. ಆನ್ ದ ಸರ್ಫೇಸ್ ಈಸ್ ಈಕ್ವಲ್ ಟು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಬೈ ε0 ಆ್ಯಂಡ್ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಯಿತು 0 ಆಯಿತು.